ನಮಸ್ಕಾರ ವೀಕ್ಷಕರೇ. ಇಂದು ಲೋಕಾಯುಕ್ತ ಕೋರ್ಟಿನಲ್ಲಿ ಸ್ನೇಹಮಯಿ ಗರಂ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, 18 ಡಿಸೆಂಬರ್ 2025 ಒಂದು ವರದಿ, ಹಾಗೆ ಇಲ್ಲಿ ಒಂದು ಆದೇಶ ಬರ್ತದೆ ಅಂತ ಹೇಳಿ ಕಾದಿದ್ರು ಎಲ್ಲರೂ. ಸಿದ್ದರಾಮಯ್ಯನವರ ಸೈಟಿನ ವಿಚಾರ, ಹಾಗೆ ಸ್ನೇಹಮಯಿ ಏನ್ ದೂರು ಕೊಟ್ಟಿದ್ರಲ್ಲ, ಅಲ್ಲಿ ಉದೇಶ್ ಅವರು ಉದ್ದೇಶಪೂರ್ವಕವಾಗಿ ಡಿಲೇ ಮಾಡ್ತಾ ಇದ್ದಾರೆ. ದಾಖಲೆ ಇದ್ರೂ ಕೂಡ ಸರಿ ಪರಿಶೀಲನೆ ಮಾಡಿಲ್ಲ. ಹಾಗೆ ಉದ್ದೇಶಪೂರ್ವಕವಾಗಿ ಇಂಟೀರಿಯಂ ವರದಿ ಸಲ್ಲಿಸ್ತಾರೆ. ನಂತರ ಈ ದಿನಾಂಕ ಮುಂದೂಡ್ತಾ ಬಂದಿದ್ದಾರೆ. ಇದು ಒಂದು ಆರೋಪಿಗಳನ್ನ, ನಾನು ಯಾರಿಗೆ ಆರೋಪ ಮಾಡಿದ್ದೀನಲ್ಲ, ಆರೋಪಿತರನ್ನ ರಕ್ಷಿಸುವ ಅಥವಾ ಯಾವುದೋ ಒಂದು ಮುಲಾಜಿಗೆ ಬಂದಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಜೋರಾಗಿ ಮಾತನಾಡಿದ್ದಾರೆ. ಬಿ ರಿಪೋರ್ಟ್ ಅನ್ನ ತಿರಸ್ಕಾರ ಮಾಡಿ ಅಂತ ಹೇಳಿ ಅವರು ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವ್ರನ್ನ ಹೇಳಿದಾಗ ಅವ್ರು ಹೇಳ್ತಾರೆ, ತನಿಖೆ ಪೂರ್ಣ ಆಗ್ಬೇಕು, ಆದೇಶ ಮಾಡ್ಬೇಕು ಅಂದ್ರೆ ತನಿಖೆ ಪೂರ ಆದ್ಮೇಲೆನೇ ಆಗ್ತದೆ. ಅರ್ಧಂಬರ್ಧ ಭಾಗಶಃ ರಿಪೋರ್ಟ್ ಮೇಲೆ ಆದೇಶ ಮಾಡಕ್ಕಾಗಲ್ಲ. ಈಗ ಅವರು ಕೂಡ ಜಡ್ಜ್ ಕೂಡ ಗರಂ ಆಗಿ ಹೇಳಿದ್ದಾರೆ, ಇವತ್ತು ಸಲ್ಲಿಸ್ತೀನಿ ಅಂತ ಹೇಳಿದ್ರಲ್ಲ ಯಾಕೆ? ಇಲ್ಲಿ ಕಡೆಗೆ SPP ಅವರು ಒಂದಿಷ್ಟು ಟೈಮ್ ಕೇಳಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಕೆಲವು ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯು ಕೇಳಿದೀವಿ, ಅದಕ್ಕೆ ಒಂದ್ ಸ್ವಲ್ಪ ತಡ ಆಗಿದೆ, ಈಗ 23ನೇ ತಾರೀಕಿಗೆ ನೀವು ಸಲ್ಲಿಸಲೇಬೇಕು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಇಲ್ಲಿ SPP ವೆಂಕಟೇಶ್ ಅರಬಟ್ಟಿ ಅವರು ವಾದ ಮಾಡಿದಾಗ ಅವ್ರು ಹೇಳ್ತಾ ಇದ್ರು, ಎಲ್ಲರೂ ಸರಿಯಾದ ರೀತಿಯಲ್ಲೇ ಆಗಿದೆ, ಈಗ ಕೇಸ್ ಡೈರಿ ಕೂಡ ಬೇಕಾದ್ರೆ ನಾವು ಕೊಡಕ್ ರೆಡಿ ಇದೀವಿ, ಇಲ್ಲಿ ಸೀಲ್ಡ್ ಕವರ್ ನಲ್ಲಿ ಕೆಲವೊಂದು ದಾಖಲೆಗಳನ್ನ ಕೊಡಬೇಕಾಗ್ತದೆ, ನಮಗೆ ಒಂದಿಷ್ಟು ಟೈಮ್ ಬೇಕು ಅಂತ ಹೇಳಿ ಅವರು ಅಲ್ಲಿ ವರದಿ ಮಾಡಿದ್ದಾರೆ. ಜೊತೆಗೆ ಆರ್ಗ್ಯೂ ಮಾಡಿದ್ದಾರೆ, ಡಿಸೆಂಬರ್ 18ರೊಳಗೆ ಆಗ್ಬೇಕಾಗಿತ್ತು. ಅಂದ್ರೆ ಇವ್ರು ಏನಾದ್ರೂ ತನಿಖಾಧಿಕಾರಿ ಸರ್ವಾಧಿಕಾರಿನ ಅಂತೇಳಿ ಸ್ನೇಹಮಯಿ ಅವರು ಕೋರ್ಟ್ ನಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಮೊದಲಿಂದಲೂ ಜಿಗಟುತನದಿಂದ ಬಂದ ಸ್ನೇಹಮಯಿ ನನ್ನ ಒಳ್ಳೆ ಸ್ನೇಹಿತರು ಅನ್ನೋದು ಕೂಡ ನನಗೊಂದು ಸಂತೋಷ ಇದೆ. ಜೊತೆಗೆ ಇಂದು ಯಾಕೆ ಗರಂ ಆಗಿದ್ರಿ ನೀವು ಅನ್ನೋ ರೀತಿನಲ್ಲಿ ನಾವು ಮಾತಾಡಿದಾಗ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ, ಜೊತೆಗೆ 23ಕ್ಕೆ ಒಂದು ಒಳ್ಳೆ ನಿರ್ಧಾರ ಆಗತ್ತೆ ಅಂತ ಅವರು ಆಶಾವಾದಿಗಳಾಗಿದ್ದಾರೆ. ಆಗ್ಲಿ, ಸತ್ಯಮೇವ ಜಯತೆ. ನಮಸ್ಕಾರ. ಸ್ನೇಹಮಯಿ ಸರ್, ಕೃಷ್ಣಮೂರ್ತಿ, ಗರುಡ ಟಿವಿಯಿಂದ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ಕೋರ್ಟ್ ನಲ್ಲಿ ಸ್ನೇಹಮಯಿ ಯಾಕೋ ಸ್ವಲ್ಪ ಕೋಪಗೊಂಡಿದ್ರು, ಗರಂ ಆಗಿದ್ರು ಅಂತೇಳಿ ಇವತ್ತು ಆಕ್ಚುಲಿ ಒಂದ್ ಏನೋ ರಿಸಲ್ಟ್ ಬರುತ್ತಂತ ಎಕ್ಸ್ಪೆಕ್ಟ್ ನಾವು ಮಾಡಿದ್ವಿ. ಅವ್ರು ಏನು ಲೋಕಾಯುಕ್ತ ತನಿಖಾಧಿಕಾರಿ ಇದಾರೆ, ಅವರು ಮೊದಲನೇ ಹಂತದಿಂದಲೂ ಕೂಡ ತನಿಖಾಧಿಕಾರಿ ಇರಬೇಕಾದಂತ ಕಾನೂನು ತಿಳುವಳಿಕೆ ಇಲ್ಲ ರೀತಿಯಲ್ಲಿ ನಡ್ಕೊಳ್ತಾ ಇದಾರೆ. ಮತ್ತೆ ನ್ಯಾಯಾಲಯದ ದಿಕ್ಸೂಚುವ ಮೂಲಕ ಆರೋಪದ ರಕ್ಷಣೆ ನೋಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸ್ವಲ್ಪ ನಾವು ನ್ಯಾಯಾಲಯದಲ್ಲಿ ಮಾತಾಡ್ಬೇಕಾಯ್ತು. ನಾನು ನ್ಯಾಯಾಲಯಕ್ಕೆ ವಾಸ್ತವಾಂಶ ಗಮನ ತರಬೇಕಾಗಿತ್ತು. ಹೀಗಾಗಿ ಇವತ್ತು ಒಂದಷ್ಟು ಚರ್ಚೆಗಳು ನಡೀತಿವೆ. ಅಂದ್ರೆ ನಿಮ್ಮ ಪ್ರಕಾರ ಅವರಲ್ಲಿ ನ್ಯೂನತೆಗಳು ಏನಾದ್ರು ಇದಾವ ತನಿಖೆನಲ್ಲಿ ಅಂತ ಹೇಳ್ತೀರಾ ಸರ್? ಹೇಗೆ? ಸಾಕಷ್ಟು ಇದೆ ಸರ್. ಈಗ ತನಿಖೆ ಪೂರ್ತಿ ಮುಗಿದಿದೆ ಅಂತ ಹೇಳಿ ನನಗೆ ನಮ್ಮನ್ನೇ 159 ಕೊಟ್ಟು ಮಾನ್ಯ ನ್ಯಾಯಾಲಯಕ್ಕೆ ಬಿ ಅಂತಿಮ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ವರದಿ ಹೇಳ್ತೀವಿ. ಅದೇ ವರದಿಲಿ ಒಂದು ತನಿಖೆಗೆ ಆದೇಶ ಕೊಡಿ ಅಂತೇಳಿ ಅರ್ಜಿ ಹಾಕ್ತಾರೆ, ಮನವಿ ಮಾಡ್ಕೊಳ್ತಾರೆ. ಅಂದ್ರೆ ಅಂತಿಮ ವರದಿಯನ್ನು ಯಾವಾಗ ಸಲ್ಲಿಸಬೇಕು ಅನ್ನೋ ತಿಳುವಳಿಕೆನೆ ಇಲ್ದಿರೋದು ಮೊದಲನೇ ಕಾಣುತ್ತೆ. ಸೊ ಅಲ್ಲಿ 173 ಗಮನಿಸಿದಾಗ ತನಿಖೆ ಪೂರ್ಣಗೊಂಡ ನಂತರ, ಅಂದ್ರೆ ತನಿಖೆ ಬಾಕಿ ಇಲ್ಲ ಅಂತ ಕಂಡು ಬಂದಾಗ ಅಷ್ಟೇ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಸ್ಪಷ್ಟ ತಿಳಿಸುತ್ತೆ. ಆದ್ರೆ ಇವರು ತನಿಖೆ ಬಾಕಿ ಇದೆ ಅಂತ ಬರೀತಾರೆ, ತನಿಖೆ ಮುಗಿದೋಗಿ ಅಂತ ಬಿ ಅಂತಿಮ ವರದಿ ಸಲ್ಲಿಸ್ತಾರೆ. ಸರ್, ಸ್ನೇಹಮಯಿ, ಈಗ ನಿಮ್ಮ ಪ್ರಕಾರ ಈ ಕಂತಿನ ಮೇಲೆ ಅಥವಾ ಪಾರ್ಟಿನ ಮೇಲೆ ಅಂದ್ರೆ ವರದಿ ಯಾಕೆ ಕೊಡ್ತಾ ಇದಾರೆ, ಅಥವಾ ನ್ಯಾಯಾಲಯಕ್ಕೆ ದಿಕ್ಕು ತಪ್ಪಿಸ್ತಾ ಇದಾರೆ ಅಂತ ಹೇಳಿದಾರಲ್ಲ, ಇದೇ ಕಾರಣ ಅಂತೀರಾ ಸರ್? ಹೇಗೆ ಸರ್, ಅಲ್ಲಿ ಏನು ಒಂದನೇ ಆರೋಪಿ ಇದಾರೆ, ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋರು ಅಂತ, ಅವ್ರ ಅಧಿಕಾರದ ಅವಧಿ ಮುಗಿಯೋವರೆಗೂ ಕಂತು ರೂಪದಲ್ಲಿ ವರದಿಯನ್ನು ಕೊಡ್ತಾ ಮಾನ್ಯ ನ್ಯಾಯಾಲಯ ಯಾವುದೇ ರೀತಿ ಆದೇಶ ಮಾಡದೇ ರೀತಿ ತಡೆಯುವಂತ ಸ್ವತಂತ್ರವನ್ನ ತನಿಖಾಧಿಕಾರಿ ಮಾಡೋ ಸ್ಪಷ್ಟ ಕಾರಣ ಬರ್ತಾರೆ. ವಿಳಂಬ ನೀತಿ ವಿಳಂಬ ಮಾಡುವ ಮೂಲಕ ಒಂದನೇ ಆರೋಪಿ ಸಂಪೂರ್ಣವಾಗಿ ಅವ್ರ ಅಧಿಕಾರಿ ಅವಧಿಯನ್ನು ಮುಗಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಏನಾದ್ರು ಮಾನ್ಯ ನ್ಯಾಯಾಲಯ ಬೈ ಅಂತಿಮ ತಿರಸ್ಕರಿಸಿ ವಿಚಾರಣೆಗೆ ಏನಾದ್ರು ಆದೇಶ ಮಾಡಿದ್ರೆ ಅನಿವಾರ್ಯವಾಗಿ
ಒಂದನೇ ಆರೋಪಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ ಅಥವಾ ಅವರ ಪಕ್ಷದ ಹಿರಿಯ ಮುಖಂಡರುಗಳೇ ಅವ್ರನ್ನ ಸ್ಥಾನ ಕೆಳಗಿಳಿಸುವಂತ ಪ್ರಕ್ರಿಯೆ ನಡೆಯುತ್ತೆ. ಓಕೆ. ಸೊ ಈ ಕಾರಣದಿಂದ ಅವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋ ದುರುದ್ದೇಶದಿಂದ ತನಿಖಾಧಿಕಾರಿ ಕಾನೂನು ತಿಳುವಳಿಕೆ ಇದ್ರೂ ಕೂಡ ಕಾನೂನು ತಿಳುವಳಿಕೆ ಇಲ್ಲದ ರೀತಿ ನಡ್ಕೊಳ್ತಾ ಇರೋದು ಸ್ಪಷ್ಟ ಕಂಡುಬರುತ್ತೆ. ಸರ್, ಇವತ್ತು ಅದೇ ಜಡ್ಜ್ ಹೇಳಿದ್ರು, ಅಂದ್ರೆ ಈಗ ನಾವು ಆದೇಶ ಮಾಡ್ಬೇಕಂದ್ರೆ ಸಂಪೂರ್ಣವಾಗಿ ವರದಿ ಬರ್ಬೇಕಲ್ಲ ಅಂತ ಕೇಳ್ತಾ ಇದಾರೆ. ವರದಿ ಇವ್ರು ಸಲ್ಲಿಸ್ತಾ ಇಲ್ಲ. ಅವ್ರಿಗೆ ಏನಾದ್ರು ಇನ್ಸ್ಟ್ರಕ್ಷನ್ ಕೊಟ್ರ ಇವತ್ತು ಕೋರ್ಟ್ ನಲ್ಲಿ? ಸರ್, ಈ ಮಾನ್ಯ ನ್ಯಾಯಾಲಯಕ್ಕೆ ಚಿಕ್ಕ ತಪ್ಪಿಸುವಂತ ಕೆಲಸವನ್ನ ತನಿಖಾಧಿಕಾರಿ ಮಾಡ್ತಾರೆ ಅಂತ ಹೇಳಿ ಈಗ ಅದೇ ಇಲ್ಲಿ ನಾನು ಆರೋಪ ಮಾಡಿರುವಂತದ್ದು 1ರಿಂದ 4ನೇ ಆರೋಪಿಗಳು ಏನಿದ್ದಾರೆ ಅವರು ಅಕ್ರಮವಾಗಿ ನಿವೇಶನ ಪಡ್ಕೊಂಡಿದ್ದಾರೆ ಅನ್ನೋದು ಮೊದಲನೇ ಮುಖ್ಯವಾದ ನನ್ನ ಆರೋಪ. ಅದರಲ್ಲಿ ಇತರರು ಕೂಡ ಇವ್ರ ಜೊತೆ ಶಾಮೀಲಾಗಿದೆ ಅಂದ್ರೆ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಅಂದ್ರೆ ಇತರೆ ಪ್ರಭಾವಿ ವ್ಯಕ್ತಿಗಳು ಕೂಡ ತಮ್ಮ ಅಧಿಕಾರ ಪ್ರಮಾಣ ಬಳಸಿಕೊಂಡು ಇದೇ ರೀತಿಯಲ್ಲಿ ಅಂದ್ರೆ ಏನ್ ಸಿದ್ದರಾಮಯ್ಯ ಕುಟುಂಬ ಇದ್ದಾರೆ ಅದೇ ರೀತಿಯಲ್ಲಿ ಅವರು ಕೂಡ ಅಕ್ರಮ ನಿವೇಶನ ಪಡೆದಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಸಮಗ್ರ ತನಿಖೆ ನಡೀಬೇಕು ಅಂತ ಹೇಳಿ ನಾನು ಮನವಿ ಮಾಡೋದು ನಿಜ. ಹಾಗಾಗಿ ಈ ಪ್ರಕರಣದಲ್ಲಿ ಅವ್ರನ್ನ ಕೂಡ ಆರೋಪಿ ಮಾಡೋದಕ್ಕೆ ಬರೋದಿಲ್ಲ. ಅವ್ರನ್ನ ಪ್ರತ್ಯೇಕವಾಗಿ ಪ್ರಕರಣ ದಾಖಲು ಮಾಡಬೇಕಾಗುತ್ತೆ. ಇವ್ರ ಜೊತೆ ಅವ್ರು ಶಾಮೀಲಾಗಿದ್ರೆ ಇದೇ ಪ್ರಕರಣದಲ್ಲಿ ಅವ್ರು ಆರೋಪಿಗಳಾಗ್ತಾರೆ. ಅಂದ್ರೆ ಇತರ ಆರೋಪಿಗಳು ಬೇರೆ ದಿನಾಂಕಗಳಂತೂ ಬೇರೆ ಚಲನಮೂಲ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿ ಅಪರಾಧ ಕೃತ್ಯ ಎಸಗಿರೋದ್ರಿಂದ ಅವ್ರ ಪ್ರತ್ಯೇಕವಾಗಿ ಆಗ್ಬೇಕಾಗುತ್ತೆ. ಆದ್ರೆ ಈ ಅರ್ಜಿಯಲ್ಲಿ ನಾನು ತನಿಖೆ ನಡೆಸಬೇಕು ಅಂತ ಹೇಳಿದೀನಿ ಅನ್ನೋ ಕಾರಣಕ್ಕೆ ಇದೇ ಪ್ರಕರಣದಲ್ಲಿ ಅವ್ರನ್ನ ಆರೋಪಿ ಮಾಡಬೇಕು ಅಂತ ಇಲ್ಲ. ಈ ಒಂದು ತಿಳುವಳಿಕೆ ಕೂಡ ಕಾನೂನು ತನಿಖಾಧಿಕಾರಿಗೆ ಇಲ್ಲದೆ ಇರೋದು ಬರೋದು. ಸೊ ಈಗ ನಿಮ್ಮ ಪ್ರಕಾರ ಉದೇಶ್ ಅವ್ರಿಗೆ ಈ ಕೇಸೇ ಕಬ್ಬಿಣದ ಕಡಲೆ ಆಗಿದೆ ಅಂತೀರಾ ಸರ್? ಸರ್, ಕಬ್ಬಿಣದ ಕಡಲೆ ಅಂತ ಏನಿಲ್ಲ. ಅವರು ತಮ್ಮ ವಿವೇಚನಾಧಿಕಾರನ ಬಳಸಿಕೊಂಡು ಸರಿಯಾದ ರೀತಿ ಕೆಲಸ ಮಾಡಿದ್ರೆ ಏನು ಆಗಲ್ಲ. ಇವರು ಆರೋಪಗಳ ಪ್ರಭಾವಕ್ಕೆ ಒಳಗಾಗಿರೋದ್ರಿಂದ ಈ ರೀತಿ ವಿಚಲಿತರಾಗಿದ್ದಾರೆ ಅಂತ ನಮಗನ್ಸುತ್ತೆ. ಸೊ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ಕನ್ಫರ್ಮ್ ಅನ್ನಂಗೆ ಹೇಳ್ತಾ ಇದ್ದಾರೆ. ನಿಮ್ ಧ್ವನಿನಲ್ಲಿ ಕನ್ಫರ್ಮೇಶನ್ ಇದೆ, ಹೌದಾ? ಖಂಡಿತವಾಗ್ಲೂ ಹೇಳ್ತೀನಿ ಸರ್, ಖಂಡಿತವಾಗ್ಲೂ ಹೇಳ್ತೀನಿ. ಅವರು ಚಲನವಲನಗಳನ್ನ ಅವರು ಇದನ್ನ ನೋಡಿದಾಗ ಸ್ಪಷ್ಟೀಕರಣ ಬರ್ತದೆ. ಸೊ ಈಗ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ, ಈಗ ಈ ವಿಳಂಬಿ ನೀತಿಗೆ ಒಂದು ಧಿಕ್ಕರಿಸಿದ್ರಿ ಇವತ್ತು ಕೋರ್ಟ್ ನಲ್ಲೇ ಓಪನ್ ಆಗಿ. ಯೂಶುವಲಿ ನೀವು ಸ್ವಲ್ಪ ಶಾಂತರಾಗಿರ್ತೀರಿ, ಇವತ್ತು ಕೋರ್ಟ್ ನಲ್ಲೇ ಯಾಕೋ ಸ್ವಲ್ಪ ಕಾಲಮೇಗೂ ಮಿತಿ ಮಿತಿ ಇರುತ್ತಲ್ಲ. ಮಿತಿ ಮೀರಿದಾಗ ಎಂತ ಶಾಂತ ಮೂರ್ತಿ ಆದ್ರೂ ಕೂಡ ಹೇಳೋದು ಸಹಜ. ನಾನಿಲ್ಲಿ ನನ್ನ ವೈಯಕ್ತಿಕ ವಿಚಾರಕ್ಕೆ ಹೋರಾಟ ಮಾಡ್ತಾ ಇರೋಲ್ಲ, ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯ ಪ್ರಜೆನೂ ಕೂಡ ಪ್ರಾಮಾಣಿಕ ಹೋರಾಟ ಮಾಡಿದ್ರೆ, ಒಂದು ಬದ್ಧತೆಯಿಂದ ಹೋರಾಟ ಮಾಡಿದ್ರೆ ಮುಖ್ಯಮಂತ್ರಿ ಅಂತ ಉನ್ನತ ಸ್ಥಾನದಲ್ಲಿದ್ರು ಕೂಡ ಅವರು ಅಪರಾಧ ಕೃತ್ಯ ಎಸಗಿದ್ರೆ ಶಿಕ್ಷೆ ಕೊಡಿಸಬಹುದು ಅನ್ನೋದನ್ನ ದೇಶದ ಜನರಿಗೆ ತೋರಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ವಿ. ಹಾಗಾಗಿ ಸರ್ಕಾರದ ಹಣ ತಿಂತಿರುವಂತ ತನಿಖಾಧಿಕಾರಿ ಸರ್ಕಾರ ಋಣ ತೀರ್ಸ್ಬೇಕಲ್ಲ. ನಾನು ನನ್ನ ಆಸೆ ಕಿತ್ಕೊಂಡ್ರೆ ಅಂತ ದೂರು ಕೊಟ್ಟಿರೋದಲ್ಲ, ಸರ್ಕಾರಿ ಆಸನ ಕಿತ್ಕೊಂಡಿರೋ ಅಂತ ದೂರು ಕೊಟ್ಟಿರೋಂಥದ್ದು. ಸರ್ಕಾರಿ ಆಸನ ರಕ್ಷಣೆ ಮಾಡೋದು ಯಾರು ಕರ್ತವ್ಯ? ತನಿಖಾಧಿಕಾರಿ ಕರ್ತವ್ಯ ತಾನೆ. ಇವರು ಅನ್ನ ತಿಂದ ಮನೆಗೆ ದ್ರೋಹ ಬಗಿತಾರೆ ಅಂದ್ರೆ ಪಾಪ ಬರ್ತಾ ಇಲ್ವಾ? ಇಲ್ಲ, ಸ್ಪಷ್ಟ ಮಾತಾಡ್ಬೇಕು. ನಾನು ಪ್ರಶ್ನೆ ಮಾಡ್ತಾ ಇದ್ರೆ ಸುಮ್ಮನೆ ನಿಂತಿರ್ತಾರೆ ಮೌನವಾಗಿ. ಅದಕ್ಕೆ ತನಿಖಾಧಿಕಾರಿ ಮಾತಾಡ್ಬೇಕಲ್ಲ. ನಾನು ಲಿಖಿತವಾಗಿ ಅರ್ಜಿ ಕೊಟ್ಟರು ಕೂಡ ಅದಕ್ಕೆ ಸ್ಪಷ್ಟೀಕರಣ ಕೊಡಲ್ಲ. ಏನು ಸರ್ವಾಧಿಕಾರಿಗಳವರು? ಈಗ ಪಲಾಯನವಾದ ಅಂತೀರಾ ಇದಕ್ಕೆ? ಸರ್, ಪಲಾಯನವಾದ ಒಂದು ಹೇಳಲ್ಲ, ಆರೋಪಿಗಳನ್ನ ರಕ್ಷಣೆ ಮಾಡುವಂತ ಸ್ವತಂತ್ರ ಬುದ್ಧಿ ತೋರಿಸ್ತಾವಲ್ಲ. ಸೊ ಒಂದು ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಸೈಲೆಂಟ್ ಆಗಿರೋದು ಉತ್ತಮ ಅಂತ ಅವ್ರು ಅಂತ ಇದಾರೆ. ನೀವು ಸೈಲೆಂಟ್ ಆಗಿರಕ್ ಬಿಡ್ತಾ ಇಲ್ಲ. ಅಲ್ಲ, ಈಗ ತಪ್ಪು ಮಾಡಿದಾಗ ಸೈಲೆಂಟ್ ಆಗಿರ್ತಾರೆ ಸರ್. ಖಂಡಿತ ಮಾಡದೇ ಇದ್ದಾಗ ತಪ್ಪು ಮಾಡಿದೆ ಅಂತ ಆರೋಪ ಮಾಡಿದಾಗ ಅದನ್ನ ಪ್ರಶ್ನೆ ಮಾಡ್ತಾರೆ. ನಾನು ತಪ್ಪು ಮಾಡಿಲ್ಲ, ಯಾಕ್ರಿ ನನ್ನ ಮೇಲೆ ಆರೋಪ ಮಾಡಿದ್ರೆ ಅಂತ ಕೇಳೋದು ಸಹಜ ಅಲ್ವಾ? ಹೌದೌದು. ಆ ಪ್ಲಾಟ್ಫಾರ್ಮ್ ನಲ್ಲಿ ಏನು ಕೇಳ್ತಾ ಇಲ್ಲ, ಸೈಲೆಂಟ್ ಆಗಿರೋದು ನೋಡಿದ್ರೆ ನಿಮ್ಗೆ ಇನ್ನ ಅನುಮಾನ ಇಮ್ಮಡಿ ಆಗ್ತಾ ಇದೆ ಅಂತ ಹೇಳ್ತೀರಾ? ಹೌದು. ಈಗ ಅನುಮಾನಕ್ಕೆ ಉತ್ತರ ಕೊಡಬೇಕು ಅಂದ್ರೆ ಅವರ ತನಿಖಾಧಿಕಾರಿಯಾಗಿ ನೇಮಕ ಮಾಡಿರೋದು. ಹೌದು. ಅನುಮಾನದ ಬಗ್ಗೆ ತನಿಖೆ ಮಾಡಿ ಉತ್ತರ ಕೊಡಬೇಕು ಅಂತ ಹೇಳಿ. ನೀವು ಅದಕ್ಕೆ ಉತ್ತರ ಕೊಡೋದ್ರೆ ನೀವು ಸರಿಯಾದ ರೀತಿ ತನಿಖೆ ಮಾಡ್ತಾರೆ ಅನ್ನೋದು ಅರ್ಥ. ಹೌದೌದು. ಸರ್, ಈಗ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಮತ್ತೆ? ಅದೇ ಡಿಸೆಂಬರ್ 23 ತಾರೀಕು ಇದೆ, ಮಂಗಳವಾರ ದಿನಾಂಕ ಕೊಟ್ಟಿದ್ದಾರೆ.
ಈಗ ಮತ್ತೆ ಏನಾದ್ರು ಮುಂದೆ ಟ್ರಾಲಿ ಮುಂದೆ ತಕೊಂಡ್ ಹೋಗ್ತಾರಾ, ಹೇಗ್ ಮಾಡ್ತಾರಂತ? ಇಲ್ಲ ಸರ್, ಮಾನ್ಯ ನ್ಯಾಯಾಲಯ ಇವತ್ತು ಸ್ಪಷ್ಟವಾಗಿ ಹೇಳಿದೆ, ಹ್ಮ್ 23ನೇ ತಾರೀಕು ಏನೇ ಇದ್ರು ನೀವು ವರದಿ ಹಾಕಿ ಹ್ಮ್ ನಾನು ಆದೇಶ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಓಕೆ ಹಾಗಾಗಿ ಮಾನ್ಯ ನ್ಯಾಯಾಲಯ 23ನೇ ತಾರೀಕು ನಂತರ ಮತ್ತೊಂದು ದಿನಾಂಕ ನಿಗದಿ ಮಾಡಿ ಅವತ್ತು ಆದೇಶ ಮಾಡ್ತಾ ಒಂದು ಭರವಸೆ ನಮಗಿದೆ. ಸೊ ಶುಭ ಮಂಗಳವಾರ ಅಂತ ಹೇಳ್ತೀರಾ ನೀವು? ನಿಮ್ಮ ಹೋರಾಟದ ಶುಭ ಮಂಗಳವಾರ ಅಂತ ಹೇಳ್ತೀರಾ? ನೋಡ್ಬೇಕು ಸರ್, ಯಾವ್ದು ನೋಡ್ಬೇಕು. ಓಕೆ ಆಲ್ ದ ಬೆಸ್ಟ್ ಸ್ನೇಹಿತರೆ. ಧನ್ಯವಾದ ಮಾತಾಡೋದಕ್ಕೆ ಗರುಡ ಟಿವಿ ಜೊತೆಗೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.